ನನ್ನ ಫೇಮಸ್ ಆಗ ಅಥವಾ ದೇವರಿಂದ ನಾನು ಯೂಸ್ ಆಗ್ಬೇಕು. ಸಿ ಎಲ್ಲಾ ಆಕ್ಟಿವಿಟಿಗಳೆಲ್ಲ ಏನಾಗಿದೆ, ಐ ವಾಂಟ್ ನನ್ನ ಸೇವೆ ಬೆಳಿಬೇಕು, ನನ್ನ ಆತ್ಮಗಳು ಬೆಳಿಬೇಕು, ರೋಗಿಗಳು ವಾಸಿ ಆಗ್ಬೇಕು, ದೇವಗಳಿಗೆ ಹೋಗ್ಬೇಕು, ಎಲ್ಲ ನಾನು ನನಗೆ ನನಗೂ ಎಂಬಂತ ನೇಮ್ ಫೇಮ್ ಎಂಬಂತದ್ದು ನನಗೆ ದೇವರಿರ್ತಾನೆ. ಹಾಗಾದ್ರೆ ನೀವು ಪ್ರೇಯರ್ ಮಾಡಲೇಬೇಕು. ಅದಕ್ಕಾಗಿ ನನ್ನ ಹತ್ರ ಬರಲೇಬೇಕು. ಏನಿಗೆ ಪ್ರೇಯರ್ ಮಾಡಬೇಕು? ಬೈಬಲಲ್ಲಿ ಪೌಲ ಪದ್ಧತಿಗಳಲ್ಲಿ ಬರೀಬೇಕಾದ್ರೆ ಆತನು ಯಾವತ್ತಿಗೂ ದೇವರೇ ಯೂಸ್ ಮಿ ಲಾರ್ಡ್, ಯೂಸ್ ಮಿ ಲಾರ್ಡ್ ಅಂತ ಹೇಳಿ ಪ್ರೇಯರ್ ಮಾಡಲೇಬೇಕು. ನಮ್ಮ ಪ್ರೇಯರ್ ಇಲ್ಲ, ಯೂಸ್ ಮಿ ಲಾರ್ಡ್, ಯೂಸ್ ಮಿ ಲಾರ್ಡ್, ಯೂಸ್ ಮಿ ಲಾರ್ಡ್, ಯೂಸ್ ಮಿ ಲಾರ್ಡ್. ಉಪಯೋಗ ಮಾಡಿ ಒಂದೇ ಒಂದು ಯೂಸ್ ಮಿ ಅಂತ ಹೇಳಿ ಇರುವಂತ ಒಂದು ಪದ ಎಲ್ಲಿ ನಾವು ನೋಡಬಹುದು ಅಂದ್ರೆ ಪಾರ್ಕ್ಗಳಲ್ಲಿ, ಕಸದ ಪುಟ್ಟಿಗಳಲ್ಲಿ ಅಲ್ಲಿ ಒಂದು ಬರದಾಕಿರ್ತಾರೆ. ಏನಂತ ಹೇಳಿ ಯೂಸ್ ಮಿ, ಏನಿದ್ದಾಗಿ ಕಸಗಳನ್ನ ವೇಷಗಳನ್ನ ಹೂಗಳಕ್ಕೆ ಯಾರಿಗಾದ್ರೂ ದೇವರು ಉಪಯೋಗ ಮಾಡ್ಬೇಕಂದ್ರೆ ಉಗುಳಿಸ್ಕೊಂಡ್ರಿ, ಕಸರನ್ನೆಲ್ಲ ಹಾಕಿಸ್ಕೊಂಡ್ರಿ, ಅದು ಆಗಲ್ಲ. ಯಾವ ಒಂದು ಮಾತು ನಮ್ಮನ್ನು ನಂಬಬಾರ್ದು, ಯಾವ ಉಗುಳ್ಬಾರ್ದು, ಯಾರೋ ಒಂದು ಪಾಸ್ಟರ್ ಮಾತಾಡಿರಬಾರ್ದು, ಯಾರೋ ಒಂದು ಆತ್ಮ ನನ್ನ ಸಭೆಗೆ ಕರ್ಕೊಂಡು ಹೋಗಬಾರ್ದು. ನಮ್ದು ಅವತಾರ ಹೋಗಬೇಕು. ಆಗ ಯೂಸ್ ಮೀ ಅಲ್ಲ, ನಾವೇನಾಗ್ತೀವಿ, ನಾವೇ ಯೂಸ್ ಆಗ್ತೀವಿ. ಸೊ ಪ್ರೇಯರ್ ಎಂಬುದು ಮೋಟಿವೇಶನ್ ನಮ್ಮದು ಸ್ಟ್ಯಾಟಿಕ್ ಗುಣಾಗಿದೆ. ಏನಾಗಿದೆ ಅಂದ್ರೆ ಸ್ಟ್ರಾಂಗ್ ಆಗಿ ಬಿದ್ದು ಹೋಗಿದೆ. ಸೊ ಪ್ರೇಯರ್ ನೋಡಿದ್ರೆ ಫಸ್ಟ್ ಯೂಸ್ ಮೀ, ಮತ್ತೆ ಆಮೇಲೆ ಹೇಳಿದಾಗಿ ಪ್ರೇಯರ್ ನಾನು ಮಾಡ್ಬೇಕು. ಪ್ರೇಯರ್ ಆಗಿ ಏನಾದ್ರೂ ಒಂದು ದೆವ್ವ ಅಂತಂದ್ರೆ, ಪ್ರೇಯರ್ ಮಾಡಿ ಏನಾದ್ರೂ ಒಂದು ಸಕ್ಸಸ್ ಆಗ್ಬಿಟ್ರೆ, ಯಾರಾದ್ರೂ ಬೈಕ್ ಇಟ್ಬಿಟ್ಟು ನಿಮ್ಮ ಸೇವೆಗೆ ಸಕ್ಸಸ್ ಏನು ಅಂತ ಕೇಳಿದ್ರೆ, ನನ್ನ ಮೊಣಕಾಲಿನ ಪ್ರಾರ್ಥನೆ, ನಾನು ಮೊಣಕಾಲಿನ ಪ್ರಾರ್ಥನೆ ಯೇಸುವಿಗಾಯಿತು ಅಂತ ಹೇಳಲ್ಲ,